ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ನವರಾತ್ರಿಯ ಶುಭ ದಿನ ಯಾವ ದೇವಸ್ಥಾನಕ್ಕೆ ಮಿಥುನ ರಾಶಿಯವರು ಹೋದರೆ ಒಳಿತಾಗುತ್ತೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಗುರುಗಳು ನೀಡ್ತಾರೆ. ಹೇಳಿ ಗುರುಗಳೇ, ಮಿಥುನ ರಾಶಿಯವರು ಯಾವ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ? ಮಿಥುನ ರಾಶಿಯವರಿಗೆ ಗುರುಗ್ರಹ ರಾಶಿಯಲ್ಲಿದ್ದಾನೆ. ಭಾಳ ವಿಶೇಷವಾಗಿ ಭಾಳ ಪವರ್ಫುಲ್, ಯಾವುದಾದ್ರು ಭಾಳ ಎನರ್ಜಿ ಇರುವಂಥ ಒಂದು ಗ್ರಹ. ಬುಧನು ಕೂಡ ಸ್ವಂತ ಮನೇಲಿ ಸುಖ ಸ್ಥಾನದಲ್ಲಿದ್ದಾನೆ. ನಿಮ್ಮ ಲೈಫಲ್ಲಿ ನಾನು ನೆನೆಸ್ಕೊಂಡಿರೋ ಪ್ರಕಾರ ನಿಮಗೆ ಭಾಳ ವಿಶೇಷ. ಇಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋದರೂ ಕೂಡ ನಿಮಗೆ ಎನರ್ಜಿ ಬರುತ್ತೆ. ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಯಾರೆಲ್ಲ ಹೋಗ್ತಿರೋ ನಿಮ್ಮ ಲೈಫಲ್ಲಿ, ನನಗೆ ತುಂಬ ಇಷ್ಟವಾದ ಟೆಂಪಲ್ಲು, ತುಂಬ ಪವರ್ಫುಲ್ ಅಂತ ಟೆಂಪಲ್. ನೀವು ಅಲ್ಲೂ ಕೂಡ ದರ್ಶನ ಮಾಡ್ಬೋದು. ಅದು ಬಿಟ್ಟರೆ ತುಂಬ ಇನ್ನೂ ಈ ಮೂಲ ಗ್ರಹಕ್ಕೆ ಹೋಗ್ಬೇಕು ಅಂದರೆ ನೀವು ಗುರುಗ್ರಹ ನಿಮ್ಮ ರಾಶಿಲಿದ್ದಾನೆ. ಗುರುಗ್ರಹ ನಿಮ್ಮ ರಾಶಿಲಿಂದ ನೀವು ಆಲಂಗುಡಿ ಗುರು ಟೆಂಪಲಲ್ಲಿ ಹೋಗಿ ದರ್ಶನ ಮಾಡಿ, ಮತ್ತು ಬುಧನ್ ಟೆಂಪಲ್ ದರ್ಶನ ಮಾಡಿದರೆ ಮಧುರೈ ಮೀನಾಕ್ಷಿ ಅಮ್ಮನ ಟೆಂಪಲ್ಲು, ಮತ್ತು ಭಾಳ ವಿಶೇಷವಾಗಿ ಮಧುರೈ ಮೀನಾಕ್ಷಿಲಿ ದಕ್ಷಿಣಾಮೂರ್ತಿನ ದರ್ಶನ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ. ಈ ವರ್ಷದಲ್ಲಿ ಇವಾಗ ಒಂದು ಮಿಥುನ ರಾಶಿಯವರಿಗಿರೋಷ್ಟು ಯೋಗ ಯಾರಿಗೂ ಇಲ್ಲ. ಸಿಕ್ಕಾಬಟ್ಟೆ ದೊಡ್ಡ ಯೋಗವನ್ನು ಕೊಡ್ತಾನೆ, ಭಾಳ ಪವರ್ಫುಲ್ ಆಗಿರ್ತದೆ. ಆದರೆ ಮಿಥುನ ರಾಶಿಯರು ಆದಷ್ಟು ಸನ್ಯಾಸಿ ಅಂತ ಇರುವಂಥವ್ರಿಗೆ, ಅಂದರೆ ಗಂಡ ಇಲ್ಲ, ಹೆಂಡ್ತಿ ಇಲ್ಲ, ಹೆಂಡ್ತಿ ಇದ್ದನಿಗೆ ಗಂಡ ಇಲ್ಲ, ಗಂಡ ಇದ್ದನಿಗೆ ಹೆಂಡ್ತಿ ಇಲ್ಲ, ಇಂಥವ್ರಿಗೆ ಊಟ ಕೊಟ್ಟರೆ, ಇಂಥವ್ರಿಗೆ ಬಟ್ಟೆ ಕೊಟ್ಟರೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅಂಥವ್ರಿಗೆ ಹಾಸ್ಪಿಟ್ಲ್ ಖರ್ಚು ನೋಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಎನರ್ಜಿ ಕೊಡುತ್ತೆ. ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ. ನಿಮ್ಮ ಲೈಫಲ್ಲಿ ಅಂಥ ಒಂದು ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಒಂದು ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್ ಕೊಡುತ್ತೆ. ನೀವು ಮಿಥುನ ರಾಶಿಯವರು ಸಿಕ್ಕಾಬಟ್ಟೆ ಯೋಗ ಬೇಕಂದರೆ ಗಂಡ ಇಲ್ಲದಿದ್ದನಿಗೆ, ಹೆಂಡ್ತಿ ಇಲ್ಲದಿದ್ದನಿಗೆ ಊಟ ಬಟ್ಟೆ ಕೊಟ್ಟರೆ ನಿಮ್ಮ ದೋಷ ನಿವೃತ್ತಿ ಆಗುತ್ತೆ. ಯಾಕಪ್ಪ ಅಂದರೆ ಗುರು ಬಂದು ಸನ್ಯಾಸಿ ಗ್ರಹ. ನೀವು ಇತ್ತೀಚೆಗೆ ನೋಡ್ಬೋದು, ಭಾಳ ವಿಶೇಷವಾಗಿ ಈ ನಡುವೆ ಸನ್ಯಾಸಿ ದೇವರಿಗೆ ತಿರುಪತಿ ದೇವ್ರ ಥರ ಅಲಂಕಾರ ಮಾಡ್ತಾರೆ. ಅಲ್ಲಿಗೆ ಸನ್ಯಾಸಿ ಎಲ್ಲಿಂದ ಬಂತು? ಸನ್ಯಾಸಿ ದೇವ್ರ ಥರನೇ ನೀವು ಹೋಗಿ ನೋಡಬೇಕು. ಭಾಳ ವಿಶೇಷವಾಗಿ ನೀವು ರಾಜ್ಕುಮಾರು ರಾಯರದ್ದು ಕತೆ ಮಾಡಿದಾಗ ಅವ್ರು ಸೀರೆ ಪಂಚೆನ ಹುಡ್ಕೊಂಡು ಹೋಗ್ತಾರೆ. ಇವಾಗ ಹಂಗಲ್ಲ, ರೇಷ್ಮೆ ಪಂಚೆ, ರೇಷ್ಮೆ ಶರ್ಟು, ಒಡಬೆ, ವೈಡೂರ್ಯ, ಹಿಂಗೆ ಸನ್ಯಾಸಿ ದೇವ್ರನ್ನ ಅತಿ ಹೆಚ್ಚಿಗೆ ಯೋಗದಲ್ಲಿ ಹೋಗಿ ನೋಡಿದರೆ ನಿಮಗೆ ದರಿದ್ರಗಳು ಬರ್ತವೆ. 100% ಬರೆದಿರಿ ಕೇಳಿ. ಸನ್ಯಾಸಿ ದೇವ್ರನ್ನ ಕಷ್ಟದಲ್ಲಿ ಹೇಗಿರ್ತೋ ಹಾಗೇ ನೋಡಬೇಕು. ನೀವು ಹೆಂಗಂದರೆ ತಿರುಪತಿ ದೇವ್ರು ನೋಡ್ತಾವ್ರೆ, ನೀವು ತಿರುಪತಿಗೆ ಅಭಿಷೇಕ ಮಾಡಿದಾಗ ಮಾಡ್ತೀರಾ, ತಿರುಪತಿಗೆ ಯೋಗ ಮಾಡಿದಾಗ ಮಾಡ್ತೀರಾ. ನೀವು ಸನ್ಯಾಸಿ ಜಾಗ ಅಂದರೆ ಹೆಂಗಿರ್ಬೇಕು, ಆ ಜಾಗನೂ ಕೂಡ ಸನ್ಯಾಸಿ ಆಗಿರಬೇಕು. ನೀವು ಕೂಡ ಸನ್ಯಾಸಿ ಫೀಲಿಂಗಲ್ಲಿರಬೇಕು. ಐಷಾರಾಮಿ ಜೀವನದಲ್ಲಿ ಐಷಾರಾಮಿ ಪೂಜೆ ಮಾಡಿದಾಗ ಅದು ಫಲ ಬರೋಕ್ಕಲ್ಲ, ದೋಷ ಬಂದ್ಬಿಡ್ತಾವೆ 100%. ಇದು ಬರೆದಿಟ್ಟು ಕೇಳಿದೆಲ್ಲವೂ ಸತ್ಯನೇ ನಾನು ಹೇಳ್ತಿರೋದು. ಒಬ್ರು ನೋವಾಗ್ಬೋದು, ಅವರು ಬೇಜಾರಾಗ್ಬೋದು 100%. ಅದೇ ನೀವು ತಿರುಪತಿಗೆ ಆಡಂಬರ, ತಿರುಪತಿ ಬಂದು ಲಕ್ಸುರಿ ಟೆಂಪಲ್, ಲಕ್ಸುರಿಯಾಗಿ ಹೋಗಬೇಕು 100%. ಅಲ್ಲಿ ಯಾಕಂದರೆ ಎಲ್ಲ ಸುಖವಾಗಿರುವಂಥ ಮುತ್ತು ರತ್ನದಲ್ಲಿ ತೇಲ್ತಾ ಇರ್ತಾರೆ. ಹಾಗಾಗಿ ಸನ್ಯಾಸಿ ದೇವ್ರುಗಳಿಗೆ ಸನ್ಯಾಸಿನ ಆರಾಧನೆ ಮಾಡಿದಾಗ ಇವಾಗ ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ನೀವು ಭಾಳ ಹೊಸ ಬಟ್ಟೆ ಆಗ್ತಲೆ, ಹಳೆ ನಿಮ್ಮಲ್ಲಿರುವಂಥ ಬಟ್ಟೆನ ಈ ಥರ ಇದ್ದಾಗ ಸನ್ಯಾಸಿ ದೇವ್ರಿಗೆ ದಾನ ಕೊಡೋದು, ಸನ್ಯಾಸಿ ಟೆಂಪಲ್ಗೆ ಹೋಗೋದು. ಮತ್ತು ಸನ್ಯಾಸಿ ಅಂದರೆ ಗಂಡ ಇಲ್ಲದಿದ್ದರೂ ಕೂಡ ಸನ್ಯಾಸಿ ಅನ್ನೋರು ಇರ್ತಾರೆ. ಇವಾಗ ಹೆಂಡ್ತಿ ಇಲ್ಲದಿದ್ದರೂ ಸನ್ಯಾಸಿ ಇರ್ತಾರೆ 100%. ಅವಂಥರಿಗೆ ಕೊಡೋದು, ಮತ್ತು ದನ ಕರುಗಳಿಗೆ ಊಟ ಕೊಡೋದ್ರಿಂದ ಮಿಥುನ ರಾಶಿಯವರಿಗೆ ವಿಪರೀತ ರಾಜಯೋಗ ಬರುತ್ತೆ, ಒಳ್ಳೆಯದಾಗುತ್ತೆ. ಓಕೆ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಈ ನವರಾತ್ರಿ ದಿನ ಯಾವ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನಿಮ್ಮ ಹತ್ರ ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ನಮಸ್ತೆ. ಹಲೋ, ದಯವಿಟ್ಟು ಟಿ ವಿ ನೋಡ್ಕೊಂಡು ಮಾತಾಡಬೇಡಿ. ಕೇಳಿಸ್ತದೆಯಾ ಮಾತಾಡ್ತಿರೋದು? ಓಕೆ, ಕರೆ ಕಟ್ಟಾಗಿದೆ ಕಾಣುತ್ತೆ ಗುರುಗಳ. ಕಟಕ ರಾಶಿಯವರು ಯಾವ ದೇವಸ್ಥಾನಕ್ಕೆ ನವರಾತ್ರಿಯಲ್ಲಿ ಹೋದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀರಿ? ನವರಾತ್ರಿಯಲ್ಲಿಗೆ ಕಟಕ ರಾಶಿಯವ್ರಿಗೆ ಏನಪ್ಪ ಅಂದರೆ, ಒಂದು ಭಾಳ ವಿಶೇಷ, ನಿಮ್ಮ ಹಿಂದೆ ಮುಂದೆ ಗ್ರಹಗಳಿದ್ದಾವೆ, ನಿಮ್ಮ ರಾಶಿಯಲ್ಲಿ ಯಾವ ಗ್ರಹನೂ ಇಲ್ಲ. ಈ ತಿಂಗಳಲ್ಲಿ ಕೂಡ ಅವನು ಚಂದ್ರ ಬರೋದು ಇಲ್ಲ, ಯಾಕಂದ್ರೆ ಅವ್ನು ನಿಮ್ಮಿಂದ ಸ್ಟಾರ್ಟ್ ಮಾಡಿದ್ದಾನೆ. ನಿಮ್ಮ ಲೈಫಲ್ಲಿ ನವರಾತ್ರಿಯಲ್ಲಿ ನೀವು ಚೆನ್ನಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಸಂತೋಷ ನೆಮ್ಮದಿ ಎಲ್ಲವನ್ನೂ ಕಾಪಾಡ್ಕೋಬೇಕು. ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುವಂಥ ಕಟಕ ರಾಶಿಗೆ ಶುಕ್ರ ಗ್ರಹ ಭಾಳ ವಿಶೇಷವಾಗಿ. ಶುಕ್ರನ ನೀವು ಆರಾಧನೆ ಮಾಡಿದ್ರೆ ಭಾಳ ಒಳ್ಳೆಯದು. ಶುಕ್ರ ಅಂದರೆ ಎಲ್ಲಪ್ಪ ಇರ್ತಾರೆ, ಕಂಜನೂರು ಶುಕ್ರ ಮೂಲ ಸ್ಥಳ. ಮತ್ತು ಶುಕ್ರ ಗ್ರಹನ ಆರಾಧನೆ ಮಾಡೋಕು, ಮತ್ತು ನಿಮ್ಮ ಲೈಫ್ ಲಾಂಗಲ್ಲಿ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರ ಬರೋದ್ರಿಂದ ನೀವು ಸಖತ್ತು ಪೂಜೆ ಮಾಡಬೇಕು, ಅಂದರೆ ಪ್ರೇಯರ್ ಮಾಡೋಕು.
ಈ ನನ್ನ ಒಂದು ಪ್ರಕಾರ ಪೂಜೆಯಿಂದ ಅಂಥ ಫಲ ಎಲ್ಲ ಏನು ಸಿಗಲ್ಲ. ವಿಗ್ರಹಕ್ಕೆ ಪೂಜೆ ಮಾಡಿ ಮನೆಯಲ್ಲಿ ಸುಮ್ಮನೆ ಬೆಳಗ್ಗೆಲ್ಲ ಪೂಜೆ ಮಾಡ್ತಾ ಇರ್ತಾರೆ ನೋಡಿ, ಅದು ವೇಸ್ಟು. ಅದು ಲೈಟಾಗಿ ಪ್ರೇಯರ್ ಮಾಡಿ ದೇವ್ರಿಗೆ ಹೂವು ಹಾಕಿ ನೀವು ಪ್ರೇಯರ್ ಮಾಡ್ಬೇಕು. ಯಾರೂ ಪ್ರೇಯರೇ ಮಾಡಲ್ಲ. ತುಂಬ ಜನ ಅದು ಗೊತ್ತಾ, ಪ್ರೇಯರಿಗೆ ಫಲ ಜಾಸ್ತಿ ಪೂಜೆಗಿಂತ. ನೀವು ತುಂಬ ಜನ ಪೂಜೆ 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 ಅಂತ ಹೇಳ್ತೀರಿ. ಈ ರಾಂಗ್ ಕಾನ್ಸೆಪ್ಟ್ ಅದು ನನ್ನ ಪ್ರಕಾರ. ಯಾಕಂದರೆ ಪ್ರೇಯರ್ ಜಾಸ್ತಿ ನೋಡಿ, ತುಂಬ ಜನ ಪ್ರೇಯರ್ ಮಾಡಿದವ್ರಿಗೆ ಸಾಧನೆ ಜಾಸ್ತಿ. ಪೂಜೆ ಒಂದು ಸಿಂಪಲ್ ಒಂದಿಷ್ಟು ಹೂವು ಹಾಕಿ ಇದು ಹಾಕಿ ಹೂವು ಹಾಕ್ಬಿಟ್ಟು ನೀವು ಪ್ರೇಯರಲ್ಲಿ ಕೂತ್ಕೋಬೇಕು. ಪೂಜೆ ಮಾಡಿ 1 ನಿಮಿಷ ಪೂಜೆ ಮಾಡಿ ಆಚೆ ಬಂದುಬಿಡ್ತಾರೆ, ಹಂಗೆ ಬರಬಾರ್ದು. ಮಿನಿಮಮ್ ಅರ್ಧ ಗಂಟೆ 1 ಅವರು ನೀವು ದೇವ್ರನ್ನ 1/4 ಗಂಟೆ ಪ್ರೇಯರ್ ಮಾಡಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಸೊ ಪ್ರೇಯರ್ ಅಂದ್ರೆ ಶ್ಲೋಕಗಳ ಏನು ಪಠನೆ ಬೇಕಾಗಿಲ್ಲ, ಮಾಡೋದು. ಏನೂ ಬೇಕಾಗಿಲ್ಲ. ಯಾವ ಶ್ಲೋಕನೂ ಹೇಳ್ಬೇಡಿ ಮೇಡಮ್, ದಯವಿಟ್ಟು ನಿಮ್ಮ ಶ್ಲೋಕ ಇದೇ ಶ್ಲೋಕ ದೇವ್ರಿಗೆ ಮುಟ್ಟೋದಂತ ಯಾರೂ ಇತಿಹಾಸ ಇಲ್ಲ. 100% ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಎಂಥ ಸರ್ವಮಂಗಳ ಮಾಂಗಲ್ಯ ಮಂತ್ರ ಹೇಳೇ ನೆಟ್ಟಿಗೆ ಬದುಕೋಕ್ಕಾಗಲ್ಲ, ಇಲ್ಲ ಡೈವರ್ಸ್ ಆಗುತ್ತೆ. ಈ ನಡುವೆ ಫುಲ್ ಅಫೇರ್ಗಳೇ ಕಚ್ಕೋತಾವಪ್ಪ, ಅದೇನಂತ ಗೊತ್ತಿಲ್ಲ. 100% ಸುಮ್ಮನೆ ಫೋಟೋದಲ್ಲಿ ಒಂದು ಫೋಟೋ ಹಾಕ್ಬಿಟ್ರೆ ಸಾಕು, ಮೇಡಮ್ ಸಖತ್ತಾಗಿದ್ದೀರಾ ಅಂತ ಹೇಳಿದ್ರೆ ಅವನ ನೆಟ್ಟಿಗಿದ್ಬಿಟ್ರೆ ಏನು ಹ್ಯಾಂಡ್ಸಮ್ ಇದ್ದೀವಿ, ಸಖತ್ತಾಗಿದ್ದಿ, ಅದಕ್ಕೇನು ಮಾಡೋಕ್ಕಾಗ್ತದೆ, ಮಾತಾಡ್ಸೋಕ್ಕಾಗತ್ತಾ, ಹೋಗಲ್ಲ ಏನು ಬೇಕಾಗತ್ತೆ. 100% ಇವೆಲ್ಲ ಡೌ ಹೊಡಿತಾರೆ ಎಲ್ಲರೂ ಕೂಡ. ಯಾವ ಮಂತ್ರನೂ ಹೇಳ್ಬೇಡ್ರಿ, ಮಂತ್ರಕ್ಕೆಲ್ಲ ಮಾಯಕ್ಕೆ ಉದುರಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಾನು ಬದುಕಿ ಸಾಯ್ತೀನಿ, ಎಲ್ಲವನ್ನೂ ಬದುಕಿ ಸಾಯ್ತಾನೆ. ಮಂತ್ರ ಹೇಳ್ಬಿಟ್ರೆ ಎಲ್ಲ ಅಲ್ಲ. ನೀವು ಪ್ರೇಯರ್ ಅಂದರೆ ನಿಮಗೆ ಇಷ್ಟಪಟ್ಟಿದ್ದು ಒಂದೇ ಶ್ಲೋಕವನ್ನು ಒಂದೇ ರೀತಿಯಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಿ, ಒಳ್ಳೆಯದು. ಇಷ್ಟುದ್ದ ಭಾಷಣ ಬಿಟ್ಬಿಟ್ಟು ಏನು ಆಗಲ್ಲ. 100% ಬರ್ದಿರ್ತೀವಿ. ಒಂದು ಗಾಯತ್ರಿ ಮಂತ್ರನ ಡೈಲಿ ಹೇಳ್ತೀರಾ ಬೆಳಿಗ್ಗೆ, ಮತ್ತು ಕೈ ಮುದ್ದು ಕೇಳ್ಕೊತೀನಿ, ಯಾರೆಲ್ಲ ಬೆಳಿಗ್ಗೆ ವಾಕ್ ಮಾಡ್ಕೊಂಡು ವಿಷ್ಣು ಸಹಸ್ರನಾಮ ಗಾಯತ್ರಿ ಮಂತ್ರ ಹಾಕ್ಯಂಡು ದಬ 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 ದಬನ ವಾಕ್ ಮಾಡ್ತೀರೋ ಅವ್ರಿಗೆ ನಿಜವಾಗ್ಲೂ ಬರುತ್ತೆ 100%. ಆ ಶ್ಲೋಕಕ್ಕೆಲ್ಲ ಬೆಲೆ ಕೊಡಿ, ಮಂತ್ರ ಕೊಡಿ. ಏರ್ಫೋನ್ ಹಾಕಿಬಿಟ್ಟು ವಾಕ್ ಹೋಗ್ತಾ ಇರ್ತಾರೆ ಮಾಡ್ಬಿಟ್ಟು ನಾನು ನೋಡದೇ ಇರೋ ಆಚೆ ಹೊರಗಡೆ ಆಗಿರ್ತಾರೆ, ಋತುಮತಿ ಆಗಿರ್ತಾರೆ, ಪಕ್ಕದಲ್ಲಿ ಟಚ್ ಮಾಡ್ಕೊ ಹೋಗ್ತಾರೆ. ಆ ಮಂತ್ರ ಏನು ರನ್ನಿಂಗ್ ರೇಸ್ ಆಗೋಕ್ಕೆ ಬಳಸ್ಕೊತಿದ್ದಾರೆ, ಏನು ಅದೇನು ಜಿಂಗ ಲಕ ಲಕ ಲಕನ ಅದನ್ನು ಮೂಮೆಂಟಾ. ಆ ದೇವರು ಆ ಶ್ಲೋಕಗಳನ್ನ ಸ್ನಾನ ಮಾಡಿ, ಇದನ್ನು ಯಾರೆಲ್ಲ ವಾಕ್ ಮಾಡಬೇಕಾದ್ರೆ ಈ ನಡುವೆ ಏರ್ಫೋನ್ ಹಾಕ್ಬಿಟ್ಟು ಬಂದ್ಬಿಡ್ತವ್ರೆ, ಬಂದ್ಬಿಟ್ಟು ಸೌಂಡ್ ನಮಗೂ ಕೇಳಿಸ್ತಾ ಇರುತ್ತೆ, ಇಲ್ಲ ಮೊಬೈಲ್ ಜೋಬಲ್ಲಿ ಇಟ್ಕೊಳ್ತಾರೆ.